ದಿನದ ಸತ್ಸಂಗ. ಬಹುಶಃ ನಿಮಗಿದು ಕೊನೆಯ ಸತ್ಸಂಗ. ಯಾಕಂದರೆ ನಾಳೆ ನಾವು ಬೆಂಗಳೂರಿನ ಒಂದು ಶಿಬಿರಕ್ಕೆ ಹೋಗ್ತಿರಬೇಕಾದ್ರೆ ಅದರ ತಯಾರಿಗೋಸ್ಕರ ನಾಳೆಯಿಂದ ಗ್ಯಾಪ್ ಅದ. 3-4 ದಿನ ಬೆಂಗಳೂರು ಕಾರ್ಯಕ್ರಮ ಇದೆ. ಕಾರಣ ಇವತ್ತೇ ಇದು ಕೊನೆಯ ಸತ್ಸಂಗ. ಸೊ ನೀವೆಲ್ಲರೂ ಕಾತುರದಿಂದ ಬಂದಿದ್ದೀರಿ, ಕೇಳುತ್ತಾ ಇದ್ದೀರಿ. ಇಷ್ಟರ 3 ದಿವಸದ ಗುರುಗಳ ಕೂಡ ಒಂದಿಷ್ಟು ಸತ್ಸಂಗವನ್ನು ಕೇಳಿದಿರಿ. ಅನೇಕ ವಿಚಾರಗಳನ್ನು ಮನನ ಮಾಡಿಕೊಂಡ್ರಿ. ಮನುಷ್ಯ ಜೀವನ ಬಹಳ ಕರ್ಕಷ್ಟದು. ಪಶುಗಳು ನೀವು ಹೊರಗಡೆ ನೋಡ್ತೀರಿ ಅಣ್ಣ, ಅದು ಗಿಳಿ, ಕೋಗಿಲೆ, ಕಾಗಿ ಎಷ್ಟು ಚಂದ ಹಾರಾಡ್ತವ. ಪಕ್ಕ ಬಿಚ್ಚಿ ಹಿಂಗೆ ಹಾರಾಡ್ತಿರ್ತಾವ. ಅವಕ್ಕೆ ಯಾವ ಟೆನ್ಷನ್ ಇದ್ದು ನೋಡ್ರಿ. ನೀವು ಮನ್ಯಾಗ ಗಿಳಿ ಸಾಕಿರಿ, ನಮ್ಮ ಗಿಳಿಗೆ ಇವತ್ತು ಭಯಂಕರ ಟೆನ್ಷನ್ ಆಗಿದೆ ಅಂತ ಹೇಳಿರಿ ಒಮ್ಮೆ. ನಮ್ಮ ಕಾಗಿಗೆ ಡಯಾಬಿಟಿಸ್ ಬಂದತ್ತಂತ ಹೇಳಿರಿ. ಹೇಳಿರಿ. ನಮ್ಮ ಆನೆಗೆ ಚಸ್ಮಾ ಥರ ಹೊಂಟಿವಂತ ಹೇಳಿರಿ. ಆನೆ ಚಸ್ಮಾ ಬಂದದ. ನಿಮ್ಮ ಮನೆ ಆಕಳ ಸಾಕಿವಿ, ಅದಕ್ಕೆ BP ಐತೆ ಅಂತ ಹೇಳಿರಿ. ಪ್ರಾಣಿಗಳದಾವ. ನೀವು ಮನಸ್ಸಿರಿದ್ದೀರಿ, ಮಾತಾಡ್ತೀರಿ. ಮನುಷ್ಯ ಈ ಸೃಷ್ಟಿಯ ವಿ ಆರ್ ದ ಕ್ರೀಮ್ ಆಫ್ ಕ್ರಿಯೇಚರ್ ಅಂತೀವಿ ನಾವು. ಕ್ರೀಮ್ ಆಫ್ ಕ್ರಿಯೇಚರ್, ಸೃಷ್ಟಿಯ ಅದ್ಭುತ ಕೊಡುಗೆ ಅಂತ ಹೇಳ್ತೀವಿ. ಯಾವುದ್ರಲ್ಲಿ? ಎಕ್ಕರ್ಚಿತ ಪಶು ಪಕ್ಷಿ ಪ್ರಾಣಿಗಳು ಆರಾಮದವ. ಅವಕ್ಕೆ ಯಾವುದೇ ಜಡ್ ಇಲ್ಲ. ನೀವು ಸಾಕಿದ ನಾಯಿಗಳಿಗೆ ಜಡ್ ಬರ್ತಾವ. ಹೆಂಗದ ನೋಡ್ರಿ. ನೀವು ಸಾಕಿರ್ಬೇಕಾದ್ರೆ ಅದಕ್ಕೆ ತೋರ್ಸಕ್ ಬರ್ತೀರಿ. ಪೆಟ್ ಡಾಕ್ಟರ್ ಮಕ್ಕಳು. ಹೌದಾ? ಸಹಜವಾಗಿ ಬೀದಿ ನಾಯಿಗೆ ಯಾರು ನೋಡ್ತಾರ? ನೀವು ಏನು ಪಾಲಿಸ್ತಿರಲ್ಲ, ಗಿಂಡಾಳಿ ಹಾಕಿರ್ತಿರಲ್ಲ, ಚಲೋ ಗುಲಾಬಿ ಹಾಕಿರ್ತಿರಲ್ಲ. ಹೌದಾ? ಆ ಗುಲಾಬಿ ಕುಂಡಾಳಿ ಒಳಗ, ಪಾಟ್ನೊಳಗ ಏನು ಹಾಕಿರ್ತಿರಲ್ಲ, ಅವು 4 ದಿವಸ ನೀರು ಹಾಕಲಿಕ್ಕಂದ್ರೆ ನೀವೆಲ್ಲರೂ ಊರಿಗೆ ಹೋದ್ರೆ ಬರುವ ಹೊತ್ತಿಗೆ ಬಾಡಿ ನಿಂತಿರ್ತಾವು. ಆದ್ರ ಹೊರಗಡೆ ಭೂಮಿ ಮ್ಯಾಗ ಹಚ್ಚಿದಂತ ಗಿಡ ಮರ ಯಾವ ಬಾಡುದಿಲ್ಲ ನೀರು ಹಾಕಿದ್ರೆ. ಯಾಕೆ ಹೇಳಿ? ಅವು ದೇವ್ರನ್ನ ನಂಬ್ಯಾವ. ಅವು ಗಿಡ ಮರಗಳು ದೇವ್ರನ್ನ ನಂಬ್ಯಾವ. ಕುಂಡಾಳಿಯನ್ನು ನಿಮ್ಮನ್ನ ನಂಬ್ಯಾವ. ನಿಮ್ಮ ನಂಬಿದವ್ರು ಹಾಳ. ಹೌದಾ? ಯಾರು ನಿಮ್ಮನ್ನ ನಂಬ್ಯಾರ ಅವ್ರು ಹಾಳ. ಎಂತ ನೆನಪಿರ್ಲಿ. ಪ್ರಾಣಿ ಅಂತ ಪ್ರಾಣಿಗೆ, ಪಕ್ಷಿ ಅಂತ ಪಕ್ಷಿಗೆ ಈ ಜಗತ್ತಿನೊಳಗ ಹೆಂಗ ಬದುಕಬೇಕು ಅನ್ನೋದು ಗೊತ್ತದ. ಅವಕ್ಕೆ ಏನು ಗೊತ್ತದ ಸೂತ್ರ ಅಂದ್ರೆ ಎರಡೇ ಸೂತ್ರ. ಸೂರ್ಯನೊಂದಿಗೆ ಏಳಬೇಕು, ಸೂರ್ಯನೊಂದಿಗೆ ಮಲಗಬೇಕು. ಎರಡೇ ಸೂತ್ರ ಗೊತ್ತಿತ್ತು. ಸೂರ್ಯ ಹುಟ್ಟೋತ್ರಿಗೆ ಯಾವನ ಪಶು ಪಕ್ಷಿ ಪ್ರಾಣಿಗಳು ಸೂರ್ಯ ಹುಟ್ಟಿದ ಮೇಲೆ ಎದ್ದದ್ದು ನೋಡ್ರಿ. ನಸಿಕ್ನಾಗ 4 ಗಂಟೆ 5 ಗಂಟೆ ಸುಮಾರು ಚೂ ಮಾಡ್ತಿರ್ತಾವ. ನಸಿಕ್ನಾಗ ಹೇಳ್ತಾವ. ದಿವ್ಯ ಮುಹೂರ್ತ, ಭವ್ಯ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ. ಯಾರು ಬ್ರಾಹ್ಮಿ ಮುಹೂರ್ತ ಹೇಳ್ತಾರ ಜಡ್ ಬಲಿ ಶಕ್ಯನೇ ಇಲ್ಲ. ನೀವು ಹೇಳ್ತೀರಪ್ಪ ರಾತ್ರಿ 2ಕ್ಕೆ ಬಕ್ಕೊಂತೀರಿ, ನಸಿಕ್ನಾಗ 11 ಗಂಟೆಗೆ ಹೇಳ್ತೀರಿ. ನಸಿಕ್ನಾಗ 11 ಗಂಟೆಗೆ ಹೇಳುದು. ರಾತ್ರಿ ಇರೋದು ಯಾವಾಗ 6ರಿಂದ 9 ಆತು, 9ರಿಂದ 6, 9ರಿಂದ 3 ರಾಕ್ಷಸರ ಅಡ್ಡಾಡೋ ಕಾಲ ಅದು. ಸೃಷ್ಟಿಯ ನಿಯಮ ಏನಪ್ಪಾ ಅಂತಂದ್ರ ರಾತ್ರಿ 9ರಿಂದ 3ರವರೆಗೂ, ನಸಿಕಿನ 3ರವರೆಗೂ 6 ತಾಸು ಇರುತ್ತಲ್ಲ, ದೆವ್ವ ಭೂತ ರಾಕ್ಷಸ ಅಡ್ಡಾಡ್ತಾವು. 3ರಿಂದ 6 ದೇವತೆಗಳು ಅಡ್ಡಾಡ್ತಾರ. ಗೊತ್ತದೇನ? ದೇವತೆಗಳು ಅಡ್ಡಾಡೋ ಕಾಲದಾಗ ನಿಮ್ ದರ್ಶನ ಬೇಡತ್ತೆ ಮಕ್ಕೋತೀರಿ ಹಾಸ್ಕೊಟ್ಕೊಂಡು. ನೀವು ಒಬ್ಬರ ದರ್ಶನಕ್ಕೆ ಹೇಳ್ತೀರ.
ಒಬ್ಬರು ನಶನಿಗೆ ಹೇಳ್ತೀರಿ? ಇಲ್ಲ ಇಲ್ಲ. ಮುಂದೆ ಯಾವಾಗ ಚಟುವಟಿಕೆ ಶುರು? 9 ಗಂಟೆ ಶುರು ಹಾಕೋ ಚಟುವಟಿಕೆ. ನೀವು ಕಟನ್ ಕುಟುಂಬ ಚಿಯಾರ್ಸ್ ಇವೆಲ್ಲ ಯಾವಾಗ ಶುರು ಹಾಕವು? 9 ಗಂಟೆ ಮ್ಯಾಗ. ಕುಡಿಯೋದು, ತಿನ್ನೋದು, ಏನು ಮಜಾ ಮಾಡೋದು, ಏನು ಹೊಲಸು ಕೆಲಸ ಮಾಡೋದು ಎಲ್ಲ 9ರಿಂದ. ರಾಕ್ಷಸರು ಅಡ್ಡಾಡ ಕಾಲದಾಗ ನೀವು ಅಡ್ಡಾಡ್ತೀರಿ, ಹೇಳ್ತೀರಿ. ದೇವತೆಗಳು ಅಡ್ಡಾಡ ಕಾಲದಾಗ ಗಾದಿ ಮಾತೇನು ಹೇಳ್ತದ? ಜೋ ಜಾಗತ ಹೈ ವೋ ಪಾವತ ಹೈ, ಜೋ ಜಾಗತ ಹೈ ವೋ ಪಾವತ ಹೈ, ಜೋ ಸೋವತ ಹೈ ವೋ ಗೋವತ ಹೈ. ಯಾರು ನಸಿಕನಾಗ ಹೇಳ್ತಾರ ಅವ್ರೆಲ್ಲಾ ಪಡ್ಕೊಂತಾರ, ಯಾರು ನಸಿಕನಾಗ ಮಕ್ಕೊಂತಾರ ಅವ್ರ ದೈವ ಮಲಗತ್ತ. ಶಾಸ್ತ್ರ ಹೇಳ್ತತಿ ಅದನ್ನ. ಮತ್ತಿವತ್ತು ನಿಮ್ಮ ದೈವ ಮಲಗೈತಪ್ಪ ಅಂದ್ರ ನಸಿಕನಾಗಿ ಮಕ್ಕೊಂಡಿದ್ದಕ್ಕೆ ನಿಮ್ಮ ದೈವ ಮಲಗೈತಿ. ನಿಮ್ಮ ಕಷ್ಟಗಳಿಗೆ ಹಿಂದೆ ಕೊನೆ ಆಗ್ತದ. 3 ಗಂಟೆಗೆ ಎಚ್ಚರ ಹಾಕ್ಬೇಕು. ಆಗುತ್ತೆ? ಸಾಧ್ಯ ಇಲ್ಲ. 3 ಗಂಟೆಗೆ ಹೇಳಕ್ ಆಗುದೇ ಇಲ್ಲ ನಿಮಗೆ. ಯಾಕಂದ್ರೆ ಮಕ್ಕಳದ 12, 1ಕ್ಕೆ ಎಲ್ಲ ಧಾರಾವಾಹಿ ಮುಗಿಬೇಕಲ್ಲ ಮಕ್ಕಳು. ಅವನ ಎಲ್ಲ ಧಾರಾವಾಹಿ ನೋಡಿ ನಿಮ್ಮ ಫೋನ್ಯಾಗ ಎಲ್ಲ ಯೂಟ್ಯೂಬ್ನಾಗ ಮುಗಿಸಿ ಎಲ್ಲ ನೋಡಿ ಮಕ್ಕಳೊತ್ತರಿಗೆ ಹೆಂಗದ ವ್ಯವಸ್ಥಾ? 9 ಗಂಟೆ ಆಗೋಣ ಕಣ್ ಜಗತ್ತ ಮೊದ್ಲ. ನಿದ್ರಾದೇವಿ ಬರಕ್ ಶುರು ಹಾಕಳ. ನಿದ್ರಾದೇವಿ ಬರೋ ಕಾಲಕ್ಕ ಮಕ್ಕೊಂತೀರಿ. ಮತ್ತ ನಿದ್ದೆ ಬರಕತ್ತೇಳಿ ಚಹಾ ಕುಡಿತೀರಿ, ಕಾಫಿ ಕುಡಿತೀರಿ, ನಿದ್ದೆ ಓಡಿಸ್ಬೇಕಂತ ತಿಳ್ಕೊಂಡು. ನಿಮ್ದೆಲ್ಲ ಕೆಲಸ ಮುಗಿತಾವಲ್ಲ ರಾತ್ರಿ 1 ಮಟ. ಅವಾಗ ಮಕ್ಕೊಂತೀರಿ. ಬಾ ನಿದ್ರಾದೇವಿ ಗಟ್ಟಿ ಬಿಡ್ತಾಳಕ್ಕೆ. ನಾ ಏನ್ ನೀ ಕರ್ದ ಬರಕ್ಕೆ ಹಾಳನಂತಾಳಕ್ಕೆ, ಬೀಳ ಅಂತಾಳಕ್ಕೆ. ಅದಕ್ಕೆ ಹಿಂಗೆ ನೋಡ್ಕೊಂತ ಮಂಗ್ಯ ಸ್ವಲ್ಪ ರೊಕ್ಕ ಕೊಡ್ಲಿಲ್ಲ, ನಾ ಒಳ್ಳೆ ನಂಬಿದೆ ಅವನ್ನ, ಮತ್ತೆ ಈಕೆ ಒಂದ್ ಹೆಣ ಬಿಡ ಅವ್ರ ಕಷ್ಟ ಆಗ್ತದೆ. ಈಗ ಕಣ್ ತಕೊಂಡ್ ಮಕ್ಕೊಂಡಿರ್ತೀರಿ, ನಿದ್ರೆ ಗೊತ್ತಾಗುದಿಲ್ಲ ನಿಮಗ. 16 ವರ್ಷ ಆದ್ರಿ ಸರಿಯಾಗಿ ನಿದ್ರೆ ಇಲ್ಲ. ಏನ್ ನಿಮಗ 3 ವ್ಯಾಧಿಗಳದಾವ. ಸಾವಿರಾರು ವ್ಯಾಧಿಗಳು ನಿಮಗೆ ಇಲ್ಲವೇ ಇಲ್ಲ. ನೀವಂತೀರಿ ಯಪ್ಪೋ ಏನೋ ಒಂದೊಂದು ವ್ಯಾಧಿ ಅಂತೀರಿ. ನೋ 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 ನೋ. ನಿಮಗ ಇರೋದು 3 ವ್ಯಾಧಿ. ಯಾವ್ಯಾವ? ಒಂದು, ನಿಮಗ ಸರಿಯಾಗಿ ನಿದ್ದೆ ಬರವಲ್ದು. ಮಕ್ಕಳುಗಳು ನಿದ್ದೆ ಬರಬೇಕು. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. 2ನೇದು, ನಿಮಗ ಸರಿಯಾಗಿ ಹಸಿವಾಗ್ತಾ ಇಲ್ಲ. ಹಸಿವಾಗ ಬಂದು ಹರ್ಕೊಂಡು ತಿನ್ನೋಟು ಹಸಿವಾಗ್ತಾ ಇಲ್ಲ ಇಲ್ಲ. 3ನೇ ವ್ಯಾಧಿ ಏನಪ್ಪಾ ಅಂದ್ರ ಸಂಡಾಸ ಸಾಪಾಗಿತ್ತು. ನಿದ್ದೆ ಬರವಲ್ದು, ಸಂಡಾಸ ಸಾಪಾಗಬಲ್ದು, ಹಸಿವಾಗಬಲ್ದು. ಈ 3 ವ್ಯಾಧಿಗೆ 100 ವ್ಯಾಧಿ ಬಂದಾವ. 3 ವ್ಯಾಧಿಗೆ 100 ವ್ಯಾಧಿ ಬಂದಾವ. ಹೆಂಗ? ಸಂಡಾಸ ಸಾಪಾಗುದಿಲ್ಲ, ಅದಕ್ಕೆ ಹೊಟ್ಟೆ ಹಸಿದಿಲ್ಲ. ಸಂಡಾಸ್ ನೋಡ್ಬೇಕಾದ್ರೆ ಸಂಡಾಸ್ ಯಾವಾಗ ಸಾಪಾಗುದಿಲ್ಲ, ಹೊಟ್ಟೆ ಹಸಿವಾಗುದಿಲ್ಲ. ಸುಮ್ಮನೆ ತಿನ್ನಕ್ ಮನಸ್ಸು ಮಾಡುದಿಲ್ಲ. ಅದು ಸುಮ್ಮನೆ ಟೈಮ್ ಆಗಿದೆ ಅಂತ ತಿಂತೀರಿ ನೀವು. ಹೊಟ್ಟೆ ಹಸಿವಂತ ತಿನ್ನುದಿಲ್ಲ ನೀವು. 12 ಗಂಟೆ ಆತಲ್ಲ, ಆಗಿದ್ರೆ ಚಪಾತಿ ಹಸಿವಾಗ್ಲಿ ಬಿಡ್ಲಿ ಹಾಕಿದ್ದ ರುಚಿ ಆಗ್ತದಲ್ಲ ಅವಕ್ಕೆ. ಹಸಿ ಆದಾಗ ತಿನ್ರಿ ಹೆಂಗಿರ್ತದ, ಹಸಿ ಆಗದೆ ಅಂತ ತಿನ್ರಿ ಹೆಂಗಿರ್ತದ. ಸಂಡಾಸ್ ಸಾಪಾದಾಗ ನಿಮ್ದು ಹೆಂಗಿರ್ತದ? ಲವಲೋಕಿರ್ತದ, ಕುಲು ನಗ್ತಿರ್ತೀರಿ. ಸಂಡಾಸ್ ಸಾಪಾಲಿಗೆ ಬಂದು ಗ್ಯಾಸ್ ಆಗೈತಿ, ಅಸಿಡಿಟಿ ಆಗೈತಿ, ನಿದ್ದಿನ ಆಗತ್ತ, ಕುಳ ಹೋಗುತ್ತ, ಹೊಟ್ಟೆ ಗುರುಗುರು ಅಂತತ್ತ, ಎದಿ ಉರಿತೈತಿ. ಇವೆಲ್ಲ ಶುರು ಹಾಕೊಳ್ಳಿ. ಇದರಿಂದ 108 ಜಡ್ ಬರ್ತಾವ. ಇದರಿಂದ ಮನೆಕಾಲ ನೋವು ಬರ್ತಾವ. ನೋವುಗಳು ಶುರು ಆಗೋದು ಹಂಗ. ನಿಮ್ಮ ಋತುಚರ್ಯ ತಪ್ಪೈತಿ, ಜೀವನ ಶೈಲಿ ತಪ್ಪೈತಿ. ಬಟ್ ನಿಮ್ಗೆ ಗೊತ್ತೇ ಇಲ್ಲ. ನಿಮಗೆ ಆರೋಗ್ಯ ಅಂದ್ರೆ ಗೊತ್ತಿಲ್ಲ. ಆರೋಗ್ಯ ಅಂದ್ರೆ ಗೊತ್ತದೆ ನಿಮಗೆ. ಆದ್ರ ಮಾತಾಡ್ತೀರಿ ಹೆಂಗ? ಇವ ಬೆಟ್ಟ ಯಾಕೆ ಸಾಹೇಬ್ರ ಆರಾಮ ಕೇಳ್ತಾರಿಲ್ಲ. ಫಸ್ಟ್ ಯಾರು ಬೆಟ್ಟಗಳು ಎಷ್ಟು ಹಡ್ದಿ, ಎಷ್ಟು ಗಳಿಸಿ ಅಂತ ಕೇಳ್ತಾನೆ. ಯಾರ ಒಬ್ಬ ಬೆಟ್ಟ ಆದ್ಕೊಳ್ಳಿ ಯಾರ ಎಷ್ಟು ಹಡ್ದಿ ಅಂತ ಕೇಳ್ತಾನೆ. ದರ್ಕನ ಎಷ್ಟು ಗಳಿಸಿ ಫಸ್ಟ್. ಯಾಕ್ರಿ ಸಾಹೇಬ್ರ ಆರಾಮನ್ರಿ ಅಂತ ಕೇಳ್ತಾರ. ಫಸ್ಟ್ ನೀವು ಕೇಳೋದಿ ಪ್ರತಿಯೊಬ್ಬರಿಗೂ ಆರಾಮನ್ರಿ ಅಂತ ಕೇಳ್ತಾರ. ಇವ್ರಂತ ಆರಾಮ್ರಿಪ್ಪ
ನಾವು ಆರಾಮ್ರಿಪ್ಪ ನೀವ್ರಿ ಅಂತ ಕೇಳ್ತಾರ ಹೊಳ್ಳಿ ಅವಂಗ ನಾವು ಆರಾಮ್ರಿಪ್ಪ ಅಂತಾರ. ಮತ್ತೆ ಈ ಕಡೆ ಹೊಂಟಿರಿ ದವಾಖಾನೆ ಹೊಂಟಿವ್ರಿ, ಆರಾಮದಾರಂತ ಬಾಯಿಲಿ ಹೇಳ್ತಾರ. ಈ ಕಡೆ ಹೊಂಟ್ರಿ ದವಾಖಾನಿಗೆ ಹೊಂಟಿವ್ರಿ. ಆರಾಮ್ ಇದ್ದವ್ರು ದವಾಖಾನಿಗೆ ಹೋದ್ರ ಆರಾಮ್ ಇಲ್ದವ್ರು ಸಾಯಬೇಕು, ನೋಡ್ ಸುಡ್ಗಡೆ ಹೋಗ್ಬೇಕ. ಏನ್ರಿ ಎಂತ ಕರ್ಮ ಇದು ನಿಮ್ದು. ಆರಾಮ ಅಂದ್ರೆ ಗೊತ್ತಿಲ್ಲ ನಿಮಗೆ. ಡಯಾಬಿಟಿಸ್ ಐತಿ, BP ಐತಿ, ಕಿಡ್ನಿ ಫೇಲ್ ಆಗ್ಯಾವ, ಕಣ್ ಕಾಣಿಸವಲ್ಲು, ಸೊಂಟ ನೋವು, ಮೊಣಕಾಲ್ ನೋವು. ಯಾರು ಕೇಳಿದ್ರು ಯಾಕ್ರಿ ಆರಾಮ? ಆರಾಮ್ರಿ. ಆರಾಮದಿರ ಮಕ್ಳ? ಆರಾಮದಿರ? ಆರಾಮ್ ಮಾಡೋದು ಗೊತ್ತಿಲ್ಲ ಶಬ್ದಕ್ಕೆ ನೀವು ಅರ್ಥ. ಆರಾಮ ಅಂತ ಒಬ್ಬರು ನಮ್ಮಲ್ಲಿ ನಿಮ್ಮಲ್ಲಿ ಪದ್ಧತಿ ಇದೆಲ್ಲ ಗೊತ್ತಿಲ್ಲ. ಯಾರು ಮನೆಗೆ ಅರಕ್ಲಿಕ್ಕಂದ್ರ ಮಾತ್ರ ಸೌಕರ್ಯ ಗೊತ್ತಂದ್ರ ದವಾಖಾನೆ ಯಾರು ಬಿದ್ದಾರಪ್ಪ ಅಂದ್ರ, ಆಕ್ಸಿಡೆಂಟ್ ಆಗಿತ್ತಪ್ಪ ಅಂದ್ರ ಬ್ರೆಡ್ಡು ಬಿಸ್ಕಿಟು ತೊಗೊಂಡೋಗಿ ಮಾತಾಡ್ಸೋಕಾರ. ಹಂಗೊಬ್ರಿಗೆ ಮಾತಾಡ್ಸೋಗಿದ್ದೀವಿ. ಲಕ್ಕೋ ಹೊಡೆದಿತ್ತು, ಬಾಯಿ ಸಾಫ್ಟ್ ಆಗೈತಿ, ಇಲ್ಲ ಕೈ ಎತ್ತಾಕ್ ಬರೋವಲ್ದು, ಊಟ ಮಾಡಕ್ ಬರೋವಲ್ದು, ನಾಲ್ಕೇ ಹೆಚ್ಚಾರ. ಇದಕ್ಕೆ ಒಂದು ಬ್ಯಾಗ್ ಹಾಕ್ಯಾರ. ಮತ್ತು BP ಇದಾಗಬಾರ್ದು ಇದು ಹಚ್ಚಾರ. ಹೋಗಿದ್ದೆ ಮಾತಾಡಕ. ಯಾಕೆ ಬಾ ಹೆಂಗದಿ ಅಂತ ಕೇಳಿ ನಮ್ಮ ಕಾಲೇಜ್ ಪ್ಯೂನ್ ಅವ. ಯಾಕೋ ಹೆಂಗದಿ ಅಂದ್ಕೂಡ ಸ್ವಲ್ಪ ಆರಾಮದೇ ಅಂತ ಊಟ ಮಾಡಕ್ ಬಂದು ಬೆಳಗ್ಗೆ ಹಚ್ಚಾರ ಇದು ಮಾಡಕ್ ಹಚ್ಚಾರ. ಇಷ್ಟೆಲ್ಲ ಅನ್ಸುತ್ತೆ ಈಗ ಸ್ವಲ್ಪ ಆರಾಮ್ ಅಂದ್ರೆ ಗೊತ್ತೈತಿ ಅವ್ರು ನಿಮ್ಗ. ಆರಾಮ್ ಅನ್ನೋದು ಗೊತ್ತೈತಿ ನಿಮ್ಗ. ಈ ಆರಾಮನ ಶಬ್ದಕ್ಕೆ ಪಕ್ಷಿ ಉತ್ತರ ಕೊಡ್ತಾವ, ಪ್ರಾಣಿ ಉತ್ತರ ಕೊಡ್ತಾವ, ಸ್ವಚ್ಛಂದ ಹಾರ್ಯಾಡ್ತಾವ. ನೋಡಿರಿ ಚಿಗರಿಗೆ ಹಾರ್ಯಾಡ್ತಾವ, ಚಂದ ಹಾರ್ಯಾಡ್ತಾವ, ನಿಷ್ಕರ್ಸ್ ಮಾಡಕ್ ಕೂಗ್ತಾವ. ಯಾವ ನವಿಲಿಗೆ ಟೆನ್ಷನ್ ಐತೆನ, ಇವತ್ತು ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದೆ ಅದಕ್ಕೆ ಚೆನ್ನಾಗಿ ಕೂಗ ಬಂದತ್ತೇನು. ಇವತ್ತು ನಮ್ಮ ಕೋಗಿಲೆ, ನಮ್ಮ ಗಿಡದಾಗ ಕುಂತು ಕೋಗಿಲೆ ಬೈಕ್ ಟೆನ್ಷನ್ ಮಾಡ್ಕೊಡುತ್ತೆ, ಅದಕ್ಕೆ ಒಟ್ಟು ಸರಿಯಾಗಿ ಆಗೋದಂತೇನು. ಇಲ್ಲ ಅವಕ್ಕಿಲ್ಲದ ಟೆನ್ಷನ್ ನಮಗೆ, ಅವಕ್ಕಿಲ್ಲದ ರೋಗ ನಮಗೆ. ಚಸ್ಮಾ ಹಾಕೊಡಿದ್ರು, ನಾವು ಚಸ್ಮಾ ಹಾಕೊಂತೀವಿ. ಅವ್ ದವಾಖಾನೆ ಇಲ್ಲ, ನಮ್ಗೆ 108 ದವಾಖಾನೆ. ಅವಕ್ ಮೆಂಟಲ್ ಹಾಸ್ಪಿಟಲ್ ಇಲ್ಲ, ನಮಗೂ ಮೆಂಟಲ್ ಹಾಸ್ಪಿಟಲ್. ಹುಚ್ಚರದೀವಿ ನಾವು, ತಲೆ ಕೆಟ್ಟಂತವಾಗ. ಏನಿಲ್ಲ ರಾಮ. ಇನ್ನೊಂದು ನೀವು ತಪ್ಪು ಏನು, ನೀವೇನ್ ಮಾಡಕ್ತಿರಲ್ಲ, ಏನ್ ಮಾಡ್ತಿರಲ್ಲ, ಎದಕ್ ಮಾಡ್ತೀರಿ? ದುಡಿತೀರಿ, ಮಕ್ಕಳನ್ನ ಹಿಡಿತೀರಿ, ಗಳಿಸಕ್ಕೆ ಪ್ರಯತ್ನ ಮಾಡ್ತೀರಿ. ಇವೆಲ್ಲ ಯಾತಕ್ಕಾಗಿ? ಬಿಸ್ನೆಸ್ ಮಾಡ್ತೀರಿ, ಇವೆಲ್ಲ ಯಾತಕ್ಕಾಗಿ ಮಾಡ್ತೀರಿ? ನೆಲ ಯಾತಕ್ ಮಾಡ್ತೀರಿ? ನೆಲ ಗೊತ್ತಿಲ್ಲ. ಯಾಕೆ ಮಾಡಕತ್ತೀರಿ? ಒಬ್ಬ ಯಾಕೆ ಮಾಡಕತ್ತೀರಿ? ಸುಖ ಪಡ್ಕೊಳಕ್, ಸುಖ ಪಡಕ್ ಮಾಡಕತ್ತೀರಿ. ನಾ ಹೇಳ್ತೀನಿ, ನೀವು ಒಬ್ಬರೇ ಇದ್ದ ಸುಖದಿಂದಿದ್ದೀರಿ, ನೀವು ಒಬ್ಬರೇ ಇದ್ರೆ ಸುಖದಿಂದಿದ್ದೀರಿ. ನಿಮ್ ಕೂಡ್ತಾರಲ್ಲ ದುಃಖ ಸುರಾಗ, ನೀವು ಒಬ್ಬರೇ ಇದ್ರಿ, ಇನ್ನೂ ಮದುವೆ ಆಗಿತ್ತಿಲ್ಲ, ಎಷ್ಟು ಚಂದ ಬೇಕಾದ್ರೆ ಅಡ್ಡಾಡ್ತಿದ್ರಪ್ಪ, ಪಾರ್ಟಿ ಮಾಡ್ತಿದ್ರಿ. 12 ಗಂಟೆಗೆ ಬಂದ್ರು ಕೇಳೋರಿಲ್ಲ, 1 ಗಂಟೆಗೆ ಬಂದ್ರು ಕೇಳೋರಿಲ್ಲ. ಮದುವೆ ಆದ್ರಿಲ್ಲ, ಯಾಕ ಎಲ್ಲಾಗಿದ್ರಿ? ಹಿಡಿತಕ್ಕೆ ಬರ್ತದೆ ಯಾಕ ಅಂತ ಕೇಳ್ತಾರೆ ಹೆಂಡತಿ. ಹೆಂಡತಿಗೆ ಹಚ್ಚಿ ಬರ್ಬೋದು ಓಡಾಡಿ. ಮತ್ ಒಬ್ಬರೇ ಚಂದಾಗಿದ್ರಿ, ಮತ್ ಏನ್ ತಗೋಬೇಕಿತ್ತು ಚಂದ ಇತ್ತು. ಮಕ್ಕಳು ಕೊಯ್ ಅಂತಾವ. ಹೌದಾ? ಅವು ಹುಟ್ಟುತ್ತೆ ಎಂತೆಂಥ ಮಕ್ಕಳು ಹುಡ್ತಾವ, ಹುಟ್ಟುತ್ತೆ ಸರಳ ಸೊಂಡ ಹುಡ್ತಾವ. ಎಂಥ ಮಕ್ಕಳು, ಹೆಂಡಿ ಹೊತ್ತಂತ ಮಕ್ಕಳು. ಮೊದಲ ನಮ್ಮ ಅವ್ವಾರು, ನಮ್ಮ ಅಜ್ಜಿಯಾರು ಹಡ್ದಾಗ ಮಕ್ಕಳು 3 kg 4 kg 8 ಪೌಂಡು 10 ಪೌಂಡು 12 ಪೌಂಡ್ ತೂಗ್ತಿದ್ರು. ಈಗ ನೋಡಿ 2.5 ಪೌಂಡು ಅವು ಇಟ ಇರ್ತಾವ, ಹಂಗಿ ಬರೀ ಟೈಪ್ ಅವನು ತೊಟ್ಟದಾಗ ಎಲ್ಲದಾವ್ ಹುಡ್ಕಾಡ್ಬೇಕು. ಅವನ್ನ ಏನು ಕೊಂದು ಮೊಕ್ಕಡ ತೊಗೊಂಡಂತ ಇಟ್ಟ ಇನ್ನು ಕಿಬಿಟ್ರನ್ನ ಹಾಕ್ತಾರೆ.
ಮ್ಯಾಗ ಸಲೈನ್ ಮ್ಯಾಗ ಇಂಜೆಕ್ಷನ್, ಆ ಇಂಜೆಕ್ಷನ್ ಟ್ರಿಪಲ್ ಆಂಟಿಜನ್ ಅವು ಏನು ಇಂಜೆಕ್ಷನ್ ಮ್ಯಾಗ ಹೆಂಗ ನೀವು ನವಿಲು ಕೋಸು ಏನು ಕ್ಯಾಬೀಜ ಬಟಾಟಿ ಇದನ್ನ ಹಾಕಿ ಬೆಳೆಸ್ತೀರಿ, ಎಣ್ಣೆ ಹೊಡ್ಬಾರ್ದು, ಹಂಗ ಮಕ್ಕಳು ಬೆಳೆಸಾಗತ್ತೀವಿ. ಪ್ರತಿಯೊಂದಕ್ಕೂ ಇಂಜೆಕ್ಷನ್, ಪ್ರತಿಯೊಂದಕ್ಕೂ ಔಷಧ. ಏನಾಗಿದೆ ಪರಿಸ್ಥಿತಿ? ಹಿಂಗಾಗಿ ನಮಗ ಶಕ್ತಿ ಇಲ್ಲ, ಟಾಲರೆನ್ಸ್ ಇಲ್ಲ, ಆರೋಗ್ಯ ಸರಿ ಇಲ್ಲ. ಪ್ರತಿ ಕ್ಷಣಕ್ಕೂ ಇಂಜೆಕ್ಷನ್. ಒಮ್ಮೆ ನೆಗಡಿ ಕಮ್ಮಿ ಆಗುತ್ತೆ, ನೆಗಡಿ ಕಮ್ಮಿ, ಕೆಮ್ಮು ಬರ್ತದೆ, ಕೆಮ್ಮು ಕಮ್ಮಿ ಆಗ್ತದೆ, ಹೊಟ್ಟೆ ಸಿಗಲ್ಲ, ಹೊಟ್ಟೆ ಸಿಗಲ್ಲ, ಸಣ್ಣ ಸತ್ತದ, ಸಣ್ಣ ಸತ್ಕೊಳ್ಳೆ ನಿಂತು ಕೊಡ್ತದೆ. ಒಂದು ಹತ್ತಿ ರೋಗದ ಗೊಂಬೆಗಳು. ನೀವೆಲ್ಲ ರೋಗದ ಗೊಂಬೆಗಳು. ಆರೋಗ್ಯನೇ ಸರಿ ಇಲ್ಲ. ಹೌದಾ? ಇಲ್ಲಿ ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ನನಗೆ ದಿನಾ ಸಿಕ್ಕಾಪಟ್ಟೆ ಫೋನ್ ಬರ್ತಾವ. ಎಂಥ ಫೋನಪ್ಪ ಅಂತಂದ್ರೆ, ದೇವರು ನನಗೆ ಸುಖದಿದ್ದಾನು ವೈಯಕ್ತಿಕ ಜೀವನದೊಳಗೆ. ಆದ್ರೆ ನನ್ನ ಸುತ್ತಲೂ ಬರೀ ದುಃಖ, ಅಳುವವ್ರ ಸಂಖ್ಯೆನೇ ಜಾಸ್ತಿ ಅದ. ಎಷ್ಟು 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 ಪ್ರಾಬ್ಲಮ್ ಹೇಳ್ತಾರಪ್ಪ ಅಂದ್ರೆ, ದೇವರ ಜಗತ್ತಿನೊಳಗೆ ಎಷ್ಟು ದುಃಖ ಐತೆ ಅಂತ ನನಗನ್ನಿಸ್ತದ. ಇವತ್ತು ಇದು 8 ದಿವಸದಾಗ ಸುಮಾರು 29 ಕೇಸು ಲವ್ ಕೇಸ್ ಬಂದವು. ನಮ್ಮ ಮಕ್ಕಳು ಅವನಿಂದ ಓಡಿಗ್ಯಾರ, ನಮ್ಮ ಮಕ್ಳು ಇವರಿಂದ ಓಡಿಗ್ಯಾರ, ನಮ್ಮ ಮಕ್ಕಳು. ಆದ್ರೆ ಇವತ್ತು ಯಾರು ಸಂಬಂಧ ಇಲ್ಲ. ಈಗ ನೋಡಿದ್ರು ಜಗತ್ತು ಯಾರನ್ನ ನೋಡೋದಿಲ್ಲ, ಗಂಡು ಹೆಣ್ಣು ಒಂದ. ಹೌದಾ? ಆದ್ರೆ ಏನಾಗೈತಪ್ಪ ಅಂತಂದ್ರೆ, ಹೊಟ್ಟಿರ್ತಿದ ಮಕ್ಕಳು, ಹುಟ್ಟಿದ ಮಕ್ಕಳು, ಆಕೆ ಹೇಳ್ತಾಳ, ನಮ್ಮ ಅಪ್ಪಗೆ ನಾವು ಒಬ್ಬೇಕಿನ, ನನ್ನ ಮಗಳು ಒಬ್ಬೇಕಿನ. ಆದ್ರೆ ಇಂಜಿನಿಯರಿಂಗ್ 2ನೇ ವರ್ಷದೊಳಗೆ ಆಕೆ ಒಬ್ಬ ಹುಡುಗನಿಂದ ಓಡಿ ಬಿಟ್ಟಾಳ ಗುರುಜಿ. ಅರ್ಥ ಆಗೈತಿ. ಅಷ್ಟ ಅಲ್ಲ ಗುರುಜಿ, ಆತ್ಮಹತ್ಯೆ ಮಾಡಿಕೊಂಡು, ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಪೊಲೀಸ್ ಕೇಸ್ ಆಯ್ತು, 16 ಲಕ್ಷ ಖರ್ಚಾಯ್ತು. ಸುಸೈಡ್ ಮಾಡ್ಕೊಂಡದ್ದಕ್ಕೆ ಆಕೆನ ಇದನ್ನು ಉಳಿಸಿ ಇದೆಲ್ಲ ಕೇಸ್ ಇದನ್ನು ಮಾಡ್ಬೇಕಾದ್ರೆ ಒಬ್ಬಳಕ್ಕೆ ಮಗಳು, ನನ್ನ ಗಂಡ ತೀರ್ಕೊಂಡ. ಈಗ ನಾನು ಹೊರಗೆ ಹೆಜ್ಜೆ ಇಟ್ಟಿಲ್ಲ. ನಮ್ಮ ಅಪ್ಪಗೆ ನಾವೊಬ್ಬಕ್ಕೆ ಮಗಳು, ನಾನು ಅಪ್ಪನ ಮನೆಯಾಗ ಅದೀನಿ ಈಗ ಅನ್ಸತ್ತಿಂದ. ಈಕಿ ಯಾವಾಗ ಸುಸೈಡ್ ಮಾಡಿಕೊಂಡು ಮತ್ತೆ ತಯಾರಾಗ್ಲು, ನಾ ಹುಡುಗನ್ ಬಿಡ್ತೀನಿ ಅಂತ ತಿಳ್ಕೊಂಡು ನಮ್ಮ ಅಪ್ಪನ ನಂಬಿಸಿದ್ಲು. ನಮ್ಮ ಅಪ್ಪನ ನಂಬಿಸಿ ಮತ್ತೆ MBA ಕಲಿತು, ಅದನ್ನ ಅರ್ಧ ಮುಗಿಸಿ ಈಗ ಮತ್ತೆ ನೋಡ್ತೀನಿ ಗುರುಜಿ, ಆ ಹುಡುಗನ್ ಬಿಟ್ಟೇ ಇಲ್ಲಕ್ಕೆ. ನಾ ಹೊಕ್ಕಿ ನಿಂತಾಳೆ. ಯಾಕೋ ಮಾತು ಕೊಟ್ಟಿನಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂತಿರ್ಬೇಕಂದ್ರೆ, ನೀವೊಬ್ಬಕ್ಕೆ ಜೈಲ್ನಾಗ ಇದ್ದಂಗೆ ನಾನು ಜೈಲಿಗೆ ಇರ್ಬೇಕಂದ್ರೆ ಹೋದ್ ನಿಮ್ಮ ಕಾಲ ಇಂತಾನೆ ಮಾತಾಡ್ತಾರೆ ಗುರುಜಿ. ನೀವು ತಿಂಡಿಗೆ ನೀ ಹಡ್ದಿ ಅಂತಂತಾಳ್ರಿ ಗುರುಜಿ. ಏನು ಹೊಯ್ಕೋಬೇಕ್ರಿ ಗುರುಜಿಗೆ. ಇಂಥ ಮಕ್ಕಳು ಹುಟ್ಟ್ಯಾರ, ಕಷ್ಟ ಕೊಡಕತ್ಯಾರ. ಯಾರ ಕೇಳ್ತಾರ ಆರಾಮನೆ ಅಕ್ಕ ಅಂತ ಕೇಳ್ಕೊಳ, ಆರಾಮೇ ಅಕ್ಕ ಅಂತ. ಆರಾಮದಿರಿ ನೀವು? ಒಳಗೆ ಬೆಂಕಿ ಹತ್ತೈತಿ, ಬೆಂಕಿ ಹತ್ತೈತಿ ಒಳಗ. ಮ್ಯಾಗ ಕ್ವಾಲ್ಗೇಟ್ ಸ್ಮೈಲ್, ಮ್ಯಾಗ ಕ್ವಾಲ್ಗೇಟ್ ಸ್ಮೈಲ್. ಸುಮ್ಮನೆ ನಗಬೇಕಂತ ನಗ್ತೀರಿ, ಊಟ ಮಾಡ್ಬೇಕಂತ ಮಾಡ್ತೀರಿ, ಸುಮ್ಮನೆ ಜೀವಂತ ಇರ್ಬೇಕಂತ ಜೀವಂತಿದ್ದೀರಿ ಅಷ್ಟೇ. ಏನು ಜೀವನ? ಏನು ಜೀವನ? ಪ್ರತಿಯೊಬ್ಬರ ಬದುಕಿನೊಳಗ ಇಂಥವ್ ನೋಡೋದ. ಬರೀ ಒಂದು ಮನಿ ಅದ, ಗಂಡ ಹೆಂಡತಿ ಅದಾರ. ಒಂದು ಮನ್ಯಾಗ ಗಂಡ ಸರಿ ಇದ್ರೆ ಹೆಂತ ಸರಿ ಇಲ್ಲ, ಹೆಂತ ಸರಿ ಇದ್ರೆ ಗಂಡ ಸರಿ ಇಲ್ಲ. ಗಂಡ ಸಭ್ಯ ಇದ್ರಪ್ಪ ಹೆಂತಿ ಅಪ್ಪ ಹರಕೆ, ಹೆಂತ ಸಭ್ಯ ಇದ್ರೆ ಗಂಡ ಮಹಾ ಹುಡುಕ. ಇವ ನಡೆದ. ಇಂಥ ಮನ್ಯಾಗ ಏನ್ ಸುಖ ಸಿಗ್ತದ? ಬರ್ತಾನ, ಕುಡಿತಾನ, ಕುಡಿದು ಬಂದು ಹರ್ಯಾಡ್ತಾನ, ಒದರಾಡ್ತಾನ, ಚೀರಾಡ್ತಾನ, ಮನಿಗೆ ತಂದು ಹಾಕುದಿಲ್ಲ. ಕುಡಿಯಕ್ಕ ಹೋಗ್ತಾನ ಖರ್ಚು, ಮತ್ ಸಾಲ ಮಾಡ್ತಾನ, ಹೆಂಡತಿ ವಸ್ತು ಎಲ್ಲ ಒಡವಿ ಇಡ್ತಾನ. ಸುಖ ಬಾ ಅಂದ್ರೆ ಬರ್ತದ? ಸುಖ ಸಿಗ್ತದ? ಸುಖದಿಂದ ಎದಿರಿ ಅಂತ ಕೇಳಿದಾಗ ಏನ್ ಉತ್ತರ ಬರ್ತದೆ ನಿಮ್ ಬಾಯಿಂದ? ಎಂತೆಂತ ಮಕ್ಕಳು, ಯಾವ ಮಕ್ಕಳಿಂದ ಸುಖ ಕಾಣ್ಬೇಕಂತ ಹುಟ್ಟಿದ್ರಿ ಆ ಮಕ್ಕಳು ಶತ್ರುಗಳಾಗ್ಯಾರ ನಿಮಗ, ವೈರಿಗಳಾಗ್ಯಾರ ನಿಮಗ. ನಿಮ್ಮ ಸುಖ ಸೂರಿಕೊಂಡಾರ ಅವರು. ಸುಖದಿಂದ ಇರ್ಲಿಕ್ಕೆ ಅವರೇ ಬಿಡ್ತಾ ಇಲ್ಲ. ಪ್ರಥಮ ವೈರಿಗಳು ನಿಮ್ಮ ಮಕ್ಕಳು, ಪ್ರಥಮ ವೈರಿಗಳೇ ನಿಮ್ಮ ಮಕ್ಕಳು ಅದಾವ. ಅವ್ವ ಅಪ್ಪ ಕಿಮ್ಮತ್ ಕೊಡ್ದಿಲ್ಲ ಈಗಿನ ಮಕ್ಕಳು. ತಿಂಡಿಗೆ ಹಡ್ದಾನ ಅಂದ್ರಿಲ್ಲ, ನಿಮ್ ತಿಂಡಿಗೆ ಹಡ್ದೆ ನಮ್ಮನ್ನ.
ನಿನ್ ತಿಂಡಿ ಹರ್ಕೊಂಡೆ ತಮ್ಮಣ್ಣ ಅಂತಾರ. ಇಂಥ ಮಾತು ಕೇಳಿ ಸಂತೋಷ ಆಗುತ್ತಲ್ಲ? ಸಂತೋಷ ಆಗತ್ತೇನೆ? ಆಗತ್ತಾ? ಎದಿ ಬಿರಿತೈತಿ. ಆದ್ರೆ ಮಕ್ಕಳು ತಡ್ಕೊಂತೀರಿ, ಏನಂದ್ರೂ ತಡ್ಕೊಂತೀರಿ, ಏನ್ ಮಾಡಿದ್ರು ತಡ್ಕೊಂತೀರಿ, ಒದ್ರು ತಡ್ಕೊಂತೀರಿ, ಬಡದ್ರು ತಡ್ಕೊಂತೀರಿ, ಬೈದ್ರು ತಡ್ಕೊಂತೀರಿ. ಯಾಕೆ? ಮಕ್ಕಳು. ಆಕೆ ಅಂತಾಳ, ಸಣ್ಣಕ್ಕಿದ್ದಾಗ ಈಗಿನ ಕುತ್ತಿಗೆ ಸಾಯಿ ಹೊಡಿಸಿದ್ರೆ ನಾ ಆರಾಮ್ ಇರ್ತಿದ್ದಂತ. ಈಗಿನ ಸಣ್ಣಕ್ಕಿದ್ದಾಗ ಈಗಿನ ಕುತ್ತಿಗೆ ಸಾಯಿ ಹೊಡಿಸಿದ್ರೆ ನಾ ಆರಾಮ್ ಇರ್ತಿದ್ದೆ. ಈಕಿನ ನನ್ನ ಎಲ್ಲ ನನ್ನ ಸುಖ ಎಲ್ಲ ಸೂರ್ಯ ಉಂಟಾಳಕ್ಕೆ, ನನ್ನ ಸುಖದಿಂದ ಬಿಡತಾ ಇಲ್ಲ. ಏನು ಮಾಡ್ಲಿ ಗುರುಜಿ, ಇದಕ್ಕೊಂದು ಏನು ನನಗೆ ಮಾಡಿಕೊಡ್ರಿ ಅಂತ. ಅವಳಿಗೆ ಏನು ಮಾಡಲಿ, ಏನು ಮಾಡಲಿ? ಇಂಥ ಬರೀ 26 ಕೇಸ 10 ದಿವಸದೊಳಗೆ ಬಂತು ಅಳ್ತಾವು. ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಈ ಥರ. ಆದರೆ ಮನುಷ್ಯ ಎಷ್ಟು ದುರಂತದ ವ್ಯಕ್ತಿಗಳದಾರಪ್ಪ ಅಂತಂದ್ರೆ, ಮತ್ತೆ ನೀವು ಇಂಥ ಮಕ್ಕಳು ಸಹಿಸ್ಕೊಂತೀರಿ, ಗಂಡ ಹೊಡೆದ್ರು ಸಹಿಸ್ಕೊಂತೀರಿ, ಗಂಡ ಕುಡಿದು ಬಂದು ಬೈದ್ರು ಸಹಿಸ್ಕೊಂತೀರಿ. ಆದ್ರೆ ನೀವೇ ಅತ್ತಿ ಮಾವ ಒಂದು ಮಾತಂದ್ರೆ ಸಹಿಸ್ಕೊಳ್ಳೋದಿಲ್ಲ. ಅತ್ತಿ ಮಾವ ಒಂದು ಮಾತಂದ್ರೆ ಸಹಿಸ್ಕೊಡುದು ನೀವು. ಗಂಡ ಒದ್ರು ಸಹಿಸ್ಕೊಂತೀರಿ, ಮಕ್ಕಳು ಇಷ್ಟೆಲ್ಲ ಹಗರಣ ಮಾಡಿದ್ರು ಸಹಿಸ್ಕೊಂತೀರಿ. ಅಂತ ನೀಚರದಲ್ಲಿ ನೀವು. ಇಲ್ಲ? ಯಾರು ನಿಮ್ಮ ಅತ್ತಿನ ಮಾವನ್ನ ಚಂದ ನೋಡ್ಕೊಂತೀರಿ, ದೇವ್ರನ್ನ ನೋಡ್ಕೊಂತೀರಿ, ನನ್ನ ಗಂಡನ ತಂದೆ ತಾಯಿನ ನೋಡ್ಕೊಂತೀರಿ? ಇಲ್ಲ ಇಲ್ಲ, ಹೋತದ ಕಾಲ, ಹೋತ ಕಾಲ. ಛಿದ್ರಾಗಿ ಎಲ್ಲ ಮನೆಗಳು ಶುದ್ಧ ಇಲ್ಲ. ಅತ್ತಿ ಮಾವ ಸರಿ ಅಂತ ಬ್ಯಾರೆ ಹಾಕಿರಿ, ಗಂಡ ಹೆಂಡತಿ ಸರಿ ಇದ್ರಿ ನೀವು? ಗಂಡ ಹೆಂಡತಿ ಸರಿ ಇದೀರಿ, ಮಾವು ಒದರಾಡ್ತಂತ ಬಿಟ್ಟು ಬಂದ್ರಿ, ಅತ್ತಿ ಕಿಟ ಕೊಡ್ತಂತ ಬಿಟ್ಟು ಬಂದ್ರಿ. ಗಂಡ ಎಷ್ಟು ಕಷ್ಟ ಕೊಡೋದಿಲ್ಲ ನಿಮ್ಗೆ. ಸಿಗರೇಟ್ ಸುಮ್ಮನೆ ಸುಡ್ತಾನ, ತುರ್ಬ ಹಿಡಿದು ಜಗ್ಗಿ ಒದಿತಾನ. ಅವು ಏನು ನೋಡ್ಸ್ತಾರೆ ನಿಮ್ಗೆ? ಅತ್ತಿ ಯಾಕೆ ಉಪ್ಪು ಜಾಸ್ತಿ ಹಾಕಿ ಮಾತ್ರ ನನಗೆ ಉಪ್ಪಕ್ಕೆ ಅಂತ ಹೇಳಿದೆ ನಿಮ್ಮ ಅವ್ವ. ನಾಯಿಕಿಂಗ್ ಕೂಡ ಇರುದಿಲ್ಲ ನೋಡಿ, ಉಪ್ಪು ಯಾಕೆ ಹಾಕಿ ಅಂದ್ರ ಇರುದಿಲ್ಲ ಅಂತಾರೆ ಇವರು. ಎಂತ ಜೀವನ ನಿಮ್ದು. ಯಾವ್ದನ್ನ ನೆಚ್ಕೋಬೇಕಾದ್ರೂ ನೆಚ್ಕೊಡಿಲ್ಲ, ಯಾವ್ದನ್ನ ನಂಬಬೇಕಾದ್ರೂ ನಂಬಲಿಲ್ಲ. ಮತ್ತು ಸುಖ ಸಿಗಂದ್ರೆ ಹೆಂಗೆ ಸಿಗ್ತದ? ನೀವು ಮಾಡೋ ಪ್ರತಿಯೊಂದು ಕೆಲಸ ಸುಖಕ್ಕಾಗಿ. ಸುಖ ಪಡ್ಕೋಬೇಕು, ಸುಖ ಬಳ್ಕೋಬೇಕು. ಸಿಗ್ತಾ ಸುಖ ಸಾಯಿ ಮಟ್ಟ ಹಿಂಗ ಸಾಯ್ತೀರಿ ನೀವು. ಕೊರಗಿ ಸಾಯ್ತೀರಿ, ನಲಿಗೆ ಸಾಯ್ತೀರಿ, ದುಃಖ ಪಟ್ಟು ಸಾಯ್ತೀರಿ ನೀವು. ಸುಖ ಸಿಗಲೇ ಇಲ್ಲ ನಿಮಗೆ. ಅದಕ್ಕೆ ಎಲ್ಲರೂ ಸತ್ತು ಕೂಡಲೇ ಏನ್ ಮಾಡ್ತಾರೆ ಗೊತ್ತದ? ನೀವು ಸತ್ ಕೂಡಿ ಏನ್ ಮಾಡ್ತಾರೆ ಗೊತ್ತದ? ಅಕಸ್ಮಾತ್ ನೀವು ಒಬ್ಬ ರಾಜಕಾರಣಿ ಇದ್ದೀರಿ, ಒಬ್ಬ ಹೀರೋ ಅದಿರಿ, ಒಬ್ಬ ಇದು ಅದಿರಪ್ಪ ಅಂತಂದ್ರೆ, ಇಂಥವರು ಇವತ್ತ ಶಿವನ ಸನ್ನಿಧಾನಕ್ಕೆ ಸೇರಿದ್ರು, ಅವರ ಶಾಂತಿಯನ್ನು ಕೋರಿ ಪ್ರಾರ್ಥನೆ ಮಾಡೋಣ ನಿಲ್ತಾರ. ಎಲ್ಲರೂ ನಿಲ್ತಾರ. ಈ ಮಕ್ಕಳು ಹೆಂಗದಾರಪ್ಪ ಅಂತಂದ್ರ, 1-2 ನಿಮಿಷ ಅಲ್ಲ, 3 ನಿಮಿಷ ಕಣ್ಣು ಮುಚ್ಕೊಂಡು ನಿಲ್ಲಾಗ್ತಾ ಇದ್ರು ಮಕ್ಳು ಇವರು. ಯಾರು ಶಾಂತಿ ಕೊಡೋರು ಹಿಂಗ್ ನಿಂತಿರ್ತಾರ. ಗಂಟೆ ಹೊಡಿಬೇಕಲ್ಲ, ನೋಡ್ ಗಂಟೆ ಹೊಡೆಯೋಣ ಬರ್ತಾರ ನಮ್ಗ. ಇವ್ರು ಶಾಂತಿ ಕೊಡಕ್ ಬಂದಾರ ಅಂತ. ಮಕ್ಕಳ ನಿಮಗೆ ಶಾಂತಿ ಇಲ್ಲ, ಅವ್ರು ಏನ್ ಕೊಡ್ತೇವೆ? ಅವ್ ಸತ್ಕೊಂಡು ಸಿಕ್ಕಾಗ್ತದ ಅವಾಗ ಶಾಂತಿ. ನೀ ಯಾಕೆ ಕೊಡವ್ರಗ? ಯಾರು ಸತ್ತಿ ಬಿಡ್ತಾರಲ್ಲ ಎಲ್ಲರಿಂದ ಮುಕ್ತ. ಸ್ವರ್ಗ ಸಿಕ್ಕ ಬಿಡತ್ತಿ, ಮೋಕ್ಷ ಸಿಕ್ಕ ಬಿಡದ ಅವಾಗ. ನೀವ್ಯಾ ಮಕ್ಳು ಕೊಡವ್ರ? ನೀವು ಶಾಂತಿ ಕೊಡ್ತಾವ ಇವ್ರ. ಒಳಗೆ ಅಶಾಂತಿ ತಾಂಡ ಹೊಡತೈತಿ, ನಿಮ್ ಒಳಗೆ ಅಶಾಂತಿ ತಾಂಡ ಹೊಡ್ತೈತಿ. ಏನ್ ಶಾಂತಿ ಕೊಡ್ತೀರಿ ನೀವು? ಸುಡ್ಗಾಡ. ಅದಕ್ಕೆ ಸುಖ ಅನ್ನೋದು, ಆರೋಗ್ಯ ಅನ್ನೋದು ಮೆಡಿಕಲ್ ಶಾಪ್ನಾಗ ಸಿಗುವಂತ ವಸ್ತು ಅಲ್ರಿ. ರೂಪ ಸಿಗ್ತತನ? 1-2 ಕೆಜಿ ಸುಖ ಕೊಡ್ರಿ ಅಂತ ಹೋಗ್ಯಾರ. ಎದಕ್ ಬಂದಿಯಪ್ಪ? 2 ಕೆಜಿ ಸುಖ ಬೇಕ್ರಿ, ಸಿಗುತ್ತಾ? 1 ಕೆಜಿ ಆರೋಗ್ಯ ಬೇಕ್ರಿ, ಸಿಗುತ್ತಾ? ಏನು ಕೊಟ್ರೆ ಸಿಗುತ್ತಾ ಆರೋಗ್ಯ? ಏನು ಕೊಟ್ರೆ ಸುಖ ಸಿಗುತ್ತ? ಸುಖ ಎಷ್ಟಪ್ಪ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ. ಬಸವಣ್ಣ ಹೇಳೋ ಶಾರಣ ಹೇಳೋಟ, ಸಾಸಿವೆಯಷ್ಟು ಸುಖ, ಸಾಸಿವೆಯಷ್ಟು ಸುಖ, ಸಾಗರದಷ್ಟು ದುಃಖ.
ಒಂದಿಷ್ಟು ಸುಖಕ್ಕ ಮಕ್ಕಳಾಗಿಲ್ಲ ಒದ್ದಾಡ್ತಿದ್ರಿ. ಮಕ್ಕಳು ಹೇಳಿದ್ರಿ ಅವ್ವ ಅಪ್ಪ ಅಯ್ಯೋ ಪೋದ ಮಗ ಅವ್ವ ಅಂತ ಹೃದಯ ಒಂದು ಅಳ್ಳು ತೊಡಿಬೇಕು. ಹೌದಾ? ಅಷ್ಟು ಸುಖ. ಇಷ್ಟೊಂದು ಸುಖಕ್ಕೆ ಎಷ್ಟು ತಡ್ಕೊಂತೀರಿ ನೀವು? ಎಲ್ಲ ಮಾಡಿದ್ರು ತಡ್ಕೊಂತೀರಿ ನೀವು. ಮದುವೆಯೊಳಗೆ ಏನು ಸುಖ ಇತ್ತು? ಒಬ್ಬರು ಸುಖದಿಂದ ಅದಾರೆ. ನಿನ್ ಮದುವೆ ಆಗೈತೇನೋ? ಆಗೈತೆ? ಆಗಿಲ್ಲಲ್ಲ? ನೀ ಮದುವೆ ಮಾಡೋಕ್ಕಿಂತ ಮುಂಚೆಕ ಇವನ್ ಮದುವೆ ಆಗೈತಲ್ಲ, ಹೋಗಿ ಕೇಳು. ನಾನು ಮದುವೆ ಆಗ್ಬೇಕಂತೀನಿ, ಹೆಂಗ ಸುಖದಿಂದ ಇದ್ದೀನಿ ಅಂತ ಕೇಳಿ ಏನ್ ಹೇಳ್ತಾನೆ ಕೇಳ್ಬೇಕು. ಅದೇನಪ್ಪ ಸುಖದಿಂದ? ಸುಖ ಪಡ್ಬೇಕಂತ ಮದುವೆ ಆದಿರ್ಲಿ ನಾ ಸಿಕ್ತ ಸುಖ. ಮದುವೆ ಆದ್ಮೇಲೆ ನೆಕ್ಸ್ಟ್ ಅಂತ ಮಕ್ಕಳನ್ನ ಹಿಡಿಬೇಕು. ಒಂದು ಮಗು, ಹೆಣ್ಣರಾಗಲಿ ಗಂಡರಾಗಲಿ. ಎಷ್ಟು ತೋರಿಸ್ತೀರಿ? ದವಾಖಾನಿಗೆ ಹೋಗಿ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತಾರೆ. IVF, IF, EF ಸುಡ್ಡಗಾಡ್ ಖರ್ಚು ಮಾಡ್ತಾರೆ. ಮಗು ಹುಟ್ಟುವುದರಿಗೆ ಅಂದವಾಗಿ ಮಗು ಹುಟ್ಟಿತು, ಕುಡ್ಡ ಮಗು ಹುಟ್ಟಿತು. ಏನ್ ಮಾಡ್ತೀರಿ? ಸುಖ ಸಿಕ್ತ? ಮದುವೆ ಆಗ್ತದಲ್ಲ, ನಾ ಮಕ್ಕಳನ್ನ ಹಡಿಬೇಕಂತ ಮಾಡೀನಿ, ಮಕ್ಕಳನ್ನ ಹಡಿದು ಸುಖ ಅನ್ನೋದು ಕೇಳೋದು ಬ್ಯಾಡ ಯಪ್ಪೋ ಅಂತಾರ. ಬ್ಯಾಡ ಯಪ್ಪೋ ಅಂತಾರ ಅವರು. ಅದು ಯಾರು ಬಿಡುದಿಲ್ಲ. ಮದುವೆಯಾಗ ಸುಖ ಇಲ್ಲಂದ್ರೆ ಸದ್ದಿ ಬಿಡುದಿಲ್ಲ. ಸಂಸಾರ ಸುಖ ಇಲ್ಲಂದ್ರೆ ಸಂಸಾರ ಸಿಕ್ಕೊಳ್ಳೋದ್ರೆ ನೀವು ಯಾರಿಗೆ ಬಿಡ್ತೀರಿ? ತಡಿ, ಅವ್ರೇನು ಸಂಸಾರ ಸುಖ ಪಟ್ಟಿಲ್ಲ, ನಾನು ಪಡಬಾರ್ದು ದುಃಖ ಅಂತ ಬಿಡ್ತೀರಿ? ಒಬ್ಬರು ನೋಡಿದಡಿ ಒಂದ್ ಕೈ ಅಂತಾರ ಅವ್ರು. ನೋಡಿದಡಿ ಒಂದ್ ಕೈ. ಅವ ಹೇಳ್ತಾರೆ ಕರೆ, ಚೆಕ್ ಮಾಡ್ತಾರ ಅವರು. ಇವು ಸುಖ ಇಲ್ಲ ಅಂತ ಹೇಳ್ತಾರಲ್ಲ, ನೋಡ್ತೀನಿ ತಡಿ ಚೆಕ್ ಮಾಡ್ತೀನಿ ಅಂತಾರ. ಹೇಳ್ತಾರ. ಹೌದಾ? ಸುಖ, ನೆಮ್ಮದಿ, ಆರೋಗ್ಯ ಸುಮ್ಮನೆ ಡಿಕ್ಷನರಿ ವರ್ಡ್ಸ್. ಸೊ ಭಾಳ ಕೇರ್ಫುಲ್ ಇರಿ. ಯಾತಕ್ಕೆ ಹಿಂಗಾತಪ್ಪ ಅಂತಂದ್ರ ನೀವು ಒಂದು ತಪ್ಪು ಕೆಲಸ ಮಾಡಿದ್ರಿ. ನಿಮ್ಗೆ ದುಃಖ ಯಾಕೆ ಬಂತು, ನೀವು ಈ ಸ್ಥಿತಿಗೆ ಯಾಕೆ ಬಂದ್ರಿ ಅಂದ್ರೆ ಒಂದು ತಪ್ಪು ಕೆಲಸ ಮಾಡಿದ್ರಿ. ಏನ್ ಮಾಡಿದ್ರಿ? ದೇವ್ರನ್ನ ನಂಬಲಿಲ್ಲ ನೀವು. ದೇವ್ರನ್ನ ನಂಬಲೇ ಇಲ್ಲ ನೀವು. ಮುಂಜಾನೆ ಎತ್ಕೊಳ್ಳೋ ಪೂಜೆ ಯಾರು ಮಾಡ್ತೀರಿ? ಮುಂಜಾನೆ ಎತ್ಕೊಳ್ಳೋ ದೇವ್ರ ಮುಂದೆ ಯಾರು ನಿಂತು ಪ್ರಾರ್ಥನೆ ಮಾಡ್ತೀರಿ? ದೇವ್ರನ್ನ ಯಾರು ಬದುಸ್ತೀರಿ? ಒಬ್ರು ಇಬ್ರು. ಆದ್ರೆ ದೇವ್ರ ಮುಂದೆ ಏನ್ ಬೇಡ್ಕೊತೀರಿ? ಗೊತ್ತಾಗಲಿಲ್ಲ. ನೀವು ಸದಾ ಸುಖವನ್ನು ಕೊಡ್ತಕ್ಕಂಥ ದೇವರನ್ನ ನಂಬಲಿಲ್ಲ. ಯಾರ್ಯಾರನ್ನೋ ನಂಬಿದ್ರಿ ನೀವು. ಯಾರನ್ನ ನಂಬಾರ್ದಾಗಿತ್ತು ಅವ್ರು ನಂಬಿದ್ರಿ, ಯಾರನ್ನ ನಂಬೇಕಾಗಿತ್ತು ಅವ್ರು ನಂಬಿಲ್ಲ. ದುರಂತ. ಅದಕ್ಕೆ ನಿಮ್ಗೆ ದುಃಖ. ಅದಕ್ಕೆ ಪ್ರಾರ್ಥನಾ ಮಾಡ್ರಿ, ಬೆಳಗ್ಗೆ ಬೇಗ ಹೇಳ್ರಿ. ಜೋ ಜಾಗತ ಹೈ ಓ ಪಾವತ ಹೈ, ಜೋ ಜಾಗತ ಹೈ ಓ ಪಾವತ ಹೈ, ಜೋ ಸೋವತ ಹೈ ಓ ಖೋವತ ಹೈ. ಯಾರು ಮಕ್ಕೊಂತಾರ ಅವ್ರ ದೈವ ಬಲಗ್ತದ, ಯಾರು ಹೇಳ್ತಾರ ಅವ್ರ ದೈವ ಹೇಳ್ತದ. ಈಗ ನೀವು ಹೇಳ್ತಿರೋ, ನಿಮ್ಮ ದೈವನ ಎಬ್ಬಿಸ್ತಿರೋ, ಏನ್ ಮಕ್ಕೊಂಡು ದೈವನ ಆಚೆ ಕಳಿಸ್ತಿರೋ ಡಿಸೈಡ್ ಮಾಡಿ. ನೀವು ಇಷ್ಟೇ ನಶಿನಾಗ ಹೇಳ್ರಿ, ಆರೋಗ್ಯಶಾಲಿಗೆ ಇರ್ತೀರಿ. ನಶಿಕನ ಗೆದ್ರ, ಬ್ರಾಹ್ಮಿ ಮುಹೂರ್ತ ಗೆದ್ರನ ದೇವರ ಪ್ರೀತಿ ಪಾತ್ರ ಆಗ್ತೀರಿ. ಎಷ್ಟು ಹೇಳಿ ಮಾಡ್ತೀರಾ? ನಶಿನಾಗ ಹೇಳ್ತೀರಾ? ದೀರ್ಘ ಶ್ವಾಸ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ ಅಂತ ನಾ ಹೇಳೋದಿಲ್ಲ. ಹಿಂಗೆ ಕೂಡ್ತೀರಿ, ಮುಂಜಾನೆ ಎದ್ದು 3 ಗಂಟೆಗೆ ಎದ್ದು ಸಹಜ ಉಸಿರಾಟ ಅಲ್ಲ. ಈಗೇನ್ ಮಾಡ್ತಾರೆ? ಇದು ನನ್ನ ಕಡೆ ಕೇಳಕತ್ತೀರಿ, ಸಹಜ ಉಸಿರಾಟ. ಇಷ್ಟ ನಡೆದೈತಿ ದೀರ್ಘ ಉಸಿರಾಟ. ಬೆಳಗ್ಗೆ ಎದ್ದು ಏನು ಮಾಡೋದು ಬೇಕಾಗಿಲ್ಲ. ಯೋಗ ಪ್ರಾಣಾಯಾಮ ಅದು ಇದು ಬೇಡ. ದೀರ್ಘ ಶ್ವಾಸ ಮಾಡ್ರಿ. ಬೆಳಗಿನ ವಾಯುದೊಳಗ ಅದ್ಭುತವಾದ ಒಂದು ಹವೆ ಇರ್ತದ.
ಆಕ್ಸಿಜನ್ ಹೆಚ್ಚಿರ್ತದೋ, ಹೌದಾ, ಪೂರ್ಣ ಆಕ್ಸಿಜನ್ ತುಂಬಿಡ್ತದ. ಹೆಂಗೆ ಬೆಳಕು ಹೆಚ್ಚಾಗ್ತಾ ಹೋಗ್ತದ, ಅದ್ರಾಗ ನೈಟ್ರೋಜನ್ ಹೆಚ್ಚಾಕೊಂಡು ಬರ್ತದೋ. ಅದಕ್ಕೆ ಬೆಳಗಿನ ವಾಯು ಸೇವನೆ ಮಾಡಿರಿ, ಮಾಡಿದ ಮೇಲೆ ಇದನ್ನು ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿರಿ, ಮುಗಿತು, ಆರಾಮಿರ್ತೀರಿ, ಆರಾಮಿರ್ತೀರಿ. 50 ವರ್ಷಕ್ಕೆ ಸಾಯೋರು 60 ವರ್ಷ ಸಾಯ್ತೀರಿ, 60 ವರ್ಷಕ್ಕೆ ಸಾಯೋರು 70 ವರ್ಷ ಸಾಯ್ತೀರಿ. ಇಷ್ಟು ಹೇಳಿ ದೇವರು ನಿಮಗೆ ಮಂಗಳವನ್ನು ಉಂಟು ಮಾಡಲಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾನ್ ಸಸ್ತನೂಭಿಃ, ವೃಷೇಮ ದೇವಹಿತಂ ಯದಾಯುಃ, ಜೀವೇಮ ಶರದಃ ಶತಂ, ಪಶ್ಯೇಮ ಶರದಃ ಶತಂ, ಶೃಣುಯೇಮ ಶರದಃ ಶತಂ. ಬೆಳಗ್ಗೆ ಎದ್ದು ಕೂಡಲೇ ನನ್ನ ಇಡೀ ದಿನ ಮಂಗಲಮಯವಾಗಿದೆ, ನಾನು ಸದಾ ಒಳ್ಳೆಯದನ್ನು ಕೇಳ್ತಾ ಇದ್ದೀನಿ, ನಾನು ಸದಾ ಮಂಗಲಮಯವಾದನ್ನು ಕೇಳ್ತಾ ಇದ್ದೀನಿ, ಸದಾ ನಿನ್ನ ಶ್ರೀರಕ್ಷೆ ನನ್ನ ಮೇಲಿದೆ ತಂದೆ, ಮುಗಿತು. ಇಷ್ಟು ಪ್ರಾರ್ಥನೆ ಮಾಡಿ ಕೆಲಸಕ್ಕೆ ಹೋಗ್ಬಿಡ್ರಿ, ಎಲ್ಲ ಯಶಸ್ವಿ ಆಗ್ತದೆ. ಈ ಮಾತನ್ನು ಹೇಳಿ ಇವತ್ತು ಕೊನೆಯ ದಿನ ಅದ. ಮೊನ್ನೆ ಫಸ್ಟ್ ದಿನ ಹೇಳಿದ್ದೀನಿ, ಇಲ್ಲಿ ಬಂದಿದ್ದೀರಿ, ಸಂಪೂರ್ಣ ನಂಬ್ರಿ. ನಿಮ್ಮ ನಂಬಿಕೆ ಪರಮ ದೈವದು, ನಿಮ್ಮ ನಂಬಿಕೆ ನಿಮ್ಮ ಆರೋಗ್ಯ ಕೊಡ್ತದೆ, ನಿಮ್ಮ ನಂಬಿಕೆ ಇಲ್ಲಿ ಚಿಕಿತ್ಸೆಯನ್ನು ಪರಿಪೂರ್ಣ ಮಾಡ್ತದೆ, ಹೌದಾ. ಇಲ್ಲಿ ಕೊಡ್ತಕ್ಕಂಥ ಥೆರಪಿಟಿಕ್ ಏನು ಟ್ರೀಟ್ಮೆಂಟ್ ಅದಲ್ಲ, ಅದರ ಶಕ್ತಿ ಅದು, ಹೌದಾ. ಪ್ರೀತಿಯಿಂದ ಅವ್ರು ನಿಮ್ಗೆ ಒಳ್ಳೇದಾಗಿ ಕೊಡ್ತಾರೆ, ಬಟ್ ನೀವು ಸ್ಪಂದಿಸ್ಬೇಕು. ಇಷ್ಟು ಮಾಡೋದ್ರಿಂದ ನನಗೆ ಕಮ್ಮಿ ಆಗ್ತದೆ ಗ್ಯಾರಂಟಿ, ನಾನು ಕಮ್ಮಿ ಮಾಡ್ಕೊಂಡೇ ಹೋಗ್ತೀನಿ ಅನ್ನೋ ಭಾವದಿಂದ ಸ್ಪಂದಿಸ್ರಿ, ಖಂಡಿತವಾಗಿ ಕಮ್ಮಿ ಆಗುತ್ತೆ. ನೋ ಡೌಟ್. ಡೌಟನ್ನು ವ್ಯಕ್ತಪಡಿಸಬೇಡಿ. ನನಗೆ ಇಷ್ಟು ಹಿಡ್ಕೊಂಡಿತ್ತು, ಎಕ್ಸ್ರೇದಾಗ ಇಷ್ಟಿಷ್ಟೆಲ್ಲ ಬಂದೈತಿ, ಇಷ್ಟರಿಂದ ಇಷ್ಟು ಮಾಡಿದ್ರೆ ಏನು ಕಮ್ಮಿ ಆಗುತ್ತೆ? ನಾವು ಖಂಡಿತ ಕಮ್ಮಿ ಆಗುತ್ತೆ. ಇಲ್ಲಿ ಆಶ್ರಮದ ಪರಿಸರದೊಳಗೆ ದೈವತ್ವ ತುಂಬಿದ, ಡಿವಿನಿಟಿ ಅದು, ದೈವತ್ವ ತುಂಬಿದ, ಶುದ್ಧವಾದ ಆಕ್ಸಿಜನ್ ಅದು, ಇದು ನಿಮ್ಮನ್ನು ಕಾಪಾಡ್ತದೆ. ಈ ಟ್ರೀಟ್ಮೆಂಟ್ ಜೊತೆಗೆ ಅದು ನಿಮ್ಮನ್ನು ಎತ್ತಿ ಹಿಡಿತದೆ, ಹೌದಾ. ಬಿ ಹ್ಯಾಪಿ, ಬಿ ಹೆಲ್ದಿ, ಬಿ ಹ್ಯಾಪಿ, ಬಿ ಹೆಲ್ದಿ. ಗಾಡ್ ಬ್ಲೆಸ್ ಯು. ಶ್ರೀ ಗುರುದೇವ್ ಸುಖಿ ಭವ. ಒಳ್ಳೆಯದು.